ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಪುನೀತ್ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಡೀಟೇಲ್ಸ್. ಹಂಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ನನಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಇವತ್ತಿನ ಒಂದು ಟ್ವೀಟ್ ನಾನು ನೋಡಿದೆ, ಅದು ಆಕ್ಚುಲಿ ಡಿಸೆಂಬರ್ 28, 2024 ಅಲ್ಲಿ ಅಪ್ಡೇಟ್ ಆಗಿರೋದು. ಏನಾದ್ರೂ ಡೀಟೇಲ್ಸ್ ಅಂದ್ರೆ ಚೈನಾದಲ್ಲಿ ರೆಡ್ ಅಲರ್ಟ್ ಆಗಿದೆ, ತಿರ್ಗಾ ವೈರಸ್ ಸ್ಪ್ರೆಡ್ ಆಗಿದೆ, ತಿರ್ಗಾ ಪ್ಯಾಂಡಮಿಕ್ ಸಿಚುವೇಶನ್ ಚೈನಾದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಇಂಡಿಯಾಸ್ ಫೇಮಸ್ ಮೀಡಿಯಾ ತತ್ವೇ ಇಂಡಿಯಾದವರು ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ಅದು ಸಿವಿಯರ್ ಸಿಚುವೇಶನ್ ಅಂತ. ಅದೇ ಇವತ್ತಿನ ನಮ್ಮ ಟಾಪಿಕ್ 2025 ವೈರಸ್ ಇನ್ ಚೈನಾ. ಬನ್ನಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಈ HMPV ವೈರಸ್ ಅಂದರೆ ಏನು, ಇದು ಯಾವ ಥರ ಸ್ಟಾರ್ಟ್ ಆಯಿತು, ತಿರ್ಗಾ ನಾವು 5 years ಬ್ಯಾಕ್ ಹೋಗ್ತೀರಾ, ತಿರ್ಗಾ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತಾ, ತಿರ್ಗಾ ಎಲ್ಲರೂ ಸಫರ್ ಆಗ್ತೀರಾ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಅದಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ತುಂಬ ಕ್ಲಾರಿಟಿಯಾಗಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬಂದಿದ್ದೀನಿ. ಈ ವೈರಸ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ತಿರ್ಗಾ ಚೈನಾಯಿಂದನೇ ಸ್ಟಾರ್ಟ್ ಆಗಿದೆ. 2019 ಥರ ತಿರ್ಗಾ ರಿಯಲೇಟ್ ಆಗುತ್ತಾ, ತಿರ್ಗಾ ಲಾಕ್ಡೌನು, COVID-19 ವ್ಯಾಕ್ಸಿನು, ತುಂಬ ಸ್ಟ್ರಗಲ್ಲು ಅದೆಲ್ಲ ರಿಟರ್ನ್ ಆಗಿಬಿಡುತ್ತೆ ಅಂತ ತುಂಬ ಜನ ಭಯ ಬೀಳ್ತಾ ಇರ್ಬೋದು. ಅದಕ್ಕೆ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಕೊಡ್ತೀನಿ. ಏನಂತ, ಚೈನಾದಲ್ಲಿ ಒಂದು ವೈರಸ್ ಸ್ಟಾರ್ಟ್ ಆಗಿದ್ದು, ಅದು ನಿಜಾನೇ. ಅದ್ರ ಹೆಸರು HMPV ಅಂತ, ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ. ಇದು ಆ್ಯಕ್ಚುಲಿ ಅಂಥ ಭಯ ಬೀಳುವಂಥ ವೈರಸ್ ಏನೂ ಅಲ್ಲ. ಇದು ಆ್ಯಕ್ಚುಲಿ ಎಲ್ಲ ಜನರಲ್ ನಾರ್ಮಲಾಗಿ ಇರೋವಂಥ ವೈರಸ್ ಅಂತ ಚೈನಾದವ್ರು ಹೇಳ್ತಾರೆ, ಇಂಡಿಯಾದವ್ರು ಯಾರೂ ಇದನ್ನು ಹೇಳ್ತಾ ಇಲ್ಲ. HMPV ವೈರಸ್ ಚೈನಾದಲ್ಲಿ ಸ್ಪ್ರೆಡ್ ಆಗಿದೆ. ಅದ್ರ ಸಿಮ್ಟಮ್ಸ್ ಯಾವ ಥರ ಇತ್ತಂದರೆ, ಸೇಮ್ ಕೋವಿಡ್ ಪ್ರೊಸೀಜರ್ ಯಾವ ಥರ ಇತ್ತು ಅದೇ ಥರ ಇದು ಪ್ರೊಸೀಜರ್ ಇದೆ. ಸ್ನೀಸಿಂಗ್ ನೋಸು, ಥ್ರೋಟ್ ಪೇಯ್ನು, ಗಂಟ್ಲು ನೋವು, ತಲೆನೋವು ಎಲ್ಲ ಸೇಮ್ ಅದೇ ಥರ ಇದೆ. ಬಟ್ ಇದು ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಲಂಗ್ಸ್ ಫೇಲ್ಯೂರ್ ಆಗುತ್ತೆ. ಈ ವೈರಸ್ಸಿಂದ ಲಂಗ್ಸ್ ಫೇಲ್ಯೂರ್ ಆಗುತ್ತೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ರಿಸರ್ಚ್ ಮಾಡಿದ್ದಾರೆ ತುಂಬ ಟೀಮು. ಆ್ಯಕ್ಚುಲಿ ಈ ವೈರಸ್ ಬಂದುಬಿಟ್ಟು AVMP ಅಂತ ಒಂದು ರಿಸರ್ಚ್ ಸೆಂಟರ್ ಬಂದುಬಿಟ್ಟು AMPV ಅನ್ನೋ ವೈರಸ್ಸಿಂದ ಇದು ಸ್ಪ್ರೆಡ್ ಆಗಿದೆ. ಆ್ಯಕ್ಚುಲಿ ಇದು ಒಂದು ಪಕ್ಷಿಗಳಿಂದ ಇರುತ್ತಂತೆ, ಆ ವೈರಸ್ಸಿಂದ ಇದು ಸ್ಪ್ರೆಡ್ ಆಗಿರೋದು ಅಂತ ಅವರು ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇವಾಗ ಸ್ಪ್ರೆಡ್ ಆಗಿಲ್ಲ. 2021 ಅಲ್ಲಿ ಇದನ್ನು ನಾವು ರಿಸರ್ಚ್ ಮಾಡೋಕೆ ಅವ್ರು ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದೆ ಏನು ಮ್ಯಾಟ್ರ್ ಅಂದರೆ, 2001 ಇದನ್ನು ನೆದರ್ಲ್ಯಾಂಡಲ್ಲಿ ಇದನ್ನು ಕಂಡಿಡಿದಿದ್ದಾರೆ. ಇದೊಂದು ಪಕ್ಷಿಗೆ ಇರಬೇಕಾಗಿರೋ ವೈರಸ್ಸು, ಇದು ಜನರಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ಲ ಅಂತ ಆವಾಗಲೇ ಅವ್ರು ಕಂಡಿಡಿದಿದ್ದಾರೆ. ಅದಾದಮೇಲೆ 2021 ಒಂದು 2-3 ಜನರಿಗೆ ಅದು ಬಂದಿದೆ ಅಂತೆ. ಅಷ್ಟು ಸೀರಿಯಸ್ ಆಗುವಂಥ ವಿಷಯ ಏನೂ ಅಲ್ಲ ಅಂತೆ. ಬಟ್ ಓಕೆ ಯಾವ ಥರ ಅಂದರೆ ಚೈನಾದವ್ರು ನಂಬಕ್ಕೆ ಆಗೋದಿಲ್ಲ. 2019 ಅವ್ರು ಅದೇ ಥರ ಹೇಳಿದ್ದು, ನಮ್ಮ ದೇಶದಲ್ಲಿ ಕೋವಿಡ್ ಇಲ್ಲ, ಯಾವ ಥರನೂ ಇಲ್ಲ ಅಂತ. ಬಟ್ ಆದಮೇಲೆ ನಮಗೆ ಗೊತ್ತಾಗಿದ್ದು ಅವ್ರು ಯಾವ ಥರ ಮೋಸ ಮಾಡೋದಂತ. ಇದು ಅದೇ ಥರ ಆಗ್ಬೋದಾ ಆಗದಿರ್ಬೋದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ತಕ್ಕ ಮಟ್ಟ ಡೀಟೇಲ್ಸಲ್ಲಿ ಆ ಥರ ಏನು ಸಿಮ್ಟಮ್ಸು ವೈರಲ್ ಆಗ್ದಂಗೆ ಟೆನ್ಷನ್ ಬೀಳೋಂಥ ಸಿಚುವೇಶನ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ನಮ್ಮ ಡಿಸಿಷನ್ ಮೇಲೆ ನಾವಿರ್ಬೋದು. ಇಂಡಿಯನ್ ರಿಪೋರ್ಟ್ಸ್ ಕೂಡ ಏನು ಹೇಳ್ತಿದ್ದಾರೆ, ಅಂಥ ರಿಸ್ಕ್ ಆಗಿರೋದು ಏನೂ ಇಲ್ಲ ಇದರಲ್ಲಿ ಅಂತ. ಅದು ನಾವು ಹುಷಾರಾಗೇ ಇರಬೇಕು. ಇದರಲ್ಲಿ ನಾವು ನೋಟ್ ಮಾಡಬೇಕಾಗಿರೋ ವಿಷಯ ಏನಂದರೆ, ಬೈ ಚಾನ್ಸ್ ಮಿಸ್ಸಾಗಿ ಯಾರಿಗಾದರೂ ಬಂದರೆ ಈ ವೈರಸ್ ಯಾರಿಗೆ ಬಂದಿರುತ್ತೆ ಅಂದರೆ, ಬಿಲೋ 10 years, ಅಬೋವ್ 65 years, ಮಿಡಲ್ ಝೋನ್ ಏರಿಯಾದಲ್ಲಿ ಯಾರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ನೋಡಿ, ಅಂಥ ಯೂತ್ಸ್ಗೆ ಅಟ್ಯಾಕ್ ಆಗುತ್ತೆ. ಸೇಮ್ ಹೆಡ್ಡೇಕು, ಥ್ರೋಟ್ ಪೇಯ್ನು, ಕಾಫಿಂಗು, ಸ್ನೋಸಿಂಗು ಸೇಮ್ ಅದೇ ಥರ ಇರುತ್ತೆ. ನಾವು ಕ್ಲಿಯರಾಗಿ ಅದಕ್ಕೆ ಯಾವ ಥರ ಮೆಡಿಸನ್ ಬೇಕೋ ತೊಗೊಂಡು ನಾವು ಸೆಟ್ರೇಟ್ ಮಾಡ್ಕೊಬೇಕು. ನಿಮ್ಮ ಹುಷಾರಲ್ಲಿ ನೀವೇ ಇರಬೇಕು. ತಿರ್ಗಾ ನಮಗೆ ಲಾಕ್ಡೌನ್ ಬೇಡ, ಕೋವಿಡ್ ಸಿಚುವೇಶನ್ ಬೇಡವೇ ಬೇಡ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ಹೋಗೋಕ್ಕೆ ಮುಂಚೆ ಒಂದೇ ರಿಕ್ವೆಸ್ಟ್, ಟ್ಯಾಲೆಂಟ್ ಇರೋರನ್ನ ಬೆಳೆಸ್ರಿ. ಸೈನಿಂಗ್ ಆಫ್, RJ ಪುನೀತ್, ಡಿ-ಬಾಸ್, DH, ದೊಡ್ಡೊಳಗೆ ಮದಿ. RJ ಪುನೀತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಮೇಲೆ ನಮ್ಮ ಚಾನಲಲ್ಲಿ 3 ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. 1 ಜಾಬ್ ಆಪರ್ಚುನಿಟಿ, 2ನೇದು ಮೋಟಿವೇಶ್ನಲ್, 3ನೇದು ಲಾ ಪಾಯಿಂಟ್ಸ್. ಇದೇ ಥರ ಇಂಪಾರ್ಟೆಂಟ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.